ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇಂದು ವಾಕ್ಯ ಆಲಿಸುವಾಗ ಈ ವಾಕ್ಯ ಆಲಿಸುವ ಸಮಯದಲ್ಲೇ ಅದ್ಭುತಗಳು ಸಂಭವಿಸಲಿ. ಪ್ರಾರ್ಥಿಸುವ ಈ ನಿಮಿಷದಲ್ಲೇ ಪ್ರಾರ್ಥನೆಗೆ ಅನುಗ್ರಹ ಲಭಿಸಲಿ, ಉತ್ತರ ಲಭಿಸುವ ಅನುಭವ ನಿಮಗೆ ಉಂಟಾಗಲಿ. ಆಮೇನ್. ಸೌಖ್ಯ ಲಭಿಸುವ ಅನುಭವ ನಿಮಗೆ ಉಂಟಾಗಲಿ. ನಿಮ್ಮ ಜೀವನದಲ್ಲಿ ದಾರಿ ಲಭಿಸುವ ಅನುಭವ ನಿಮಗೆ ಉಂಟಾಗಲಿ. ಈ ತಿಂಗಳು ಪ್ರತ್ಯೇಕವಾಗಿ ಪ್ರಾರ್ಥಿಸುವುದು ವಿವಾಹ ಪ್ರಾಯವಾಗಿ ವಿವಾಹ ನಡೆಯದೇ ಇರುವವರಿಗಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಅವರ ಜೀವನದಲ್ಲಿ ದೇವರ ಕಾರ್ಯಗಳು ಪ್ರಕಟವಾಗಲಿ. ಹಾಲೆಲೂಯ. ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇಂದು ನಾವು ಆಲಿಸುವ ದೇವರ ವಾಕ್ಯ 2 ಅರಸುಗಳು 3ನೇ ಅಧ್ಯಾಯ 15ರಿಂದ 18ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗಲೆಲ್ಲ ಎಲಿಷನಲ್ಲಿ ಸರ್ವೇಶ್ವರನ ಶಕ್ತಿ ಪ್ರಾಪ್ತವಾಗುತ್ತಿತ್ತು. ಅನಂತರ ಎಲಿಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದ ತುಂಬ ಗುಂಡಿಗಳನ್ನು ಮಾಡಿರಿ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು, ನಿಮ್ಮ ಕುರಿ ದನಗಳು, ಎಲ್ಲ ಪಶು ಪ್ರಾಣಿಗಳು ಕುಡಿಯಬಹುದು ಎಂಬುದಾಗಿ ಸರ್ವೇಶ್ವರ ನುಡಿಯುತ್ತಾರೆ. ಅವರು ತಮ್ಮ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯ ಮಾತ್ರವಲ್ಲ, ಮೆಹೋಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವರು. ಪ್ರಿಯರೇ, ಈ ವಾಕ್ಯದಲ್ಲಿ ಆಲಿಸಿದ ಹಾಗೆಯೇ ನಾವು ದೇವರ ವಾಕ್ಯ ಆಲಿಸುವಾಗಲೂ, ನಾವು ನಿಯೋಗದಲ್ಲಿ ಪ್ರಾರ್ಥಿಸುವಾಗಲೂ ದೇವರ ವಾಕ್ಯದ ಶಕ್ತಿ ನಮ್ಮ ಮೇಲೆ, ನಮ್ಮ ಭವನದ ಮೇಲೆ, ನಮ್ಮ ತಲೆಮಾರಿನ ಮೇಲೆ, ನಮ್ಮ ನಿಯೋಗದ ಮೇಲೆ ಪ್ರಾಪ್ತವಾಗುತ್ತದೆ. ಹಾಲೆಲೂಯಾ. ಪ್ರಾರ್ಥಿಸಲು ಪ್ರಾರಂಭಿಸುವಾಗ ದೇವರ ಶಕ್ತಿ ಪ್ರಾಪ್ತವಾಗುತ್ತದೆ. ಹಾಲೆಲೂಯಾ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಸಾಧ್ಯ ಎಂದು ತಿಳಿಯುವ ವಾಕ್ಯವಾಗಿದೆ ಇಂದು ನಾವು ಆಲಿಸಿದ್ದು. ದೇವರಿಗೆ ಎಲ್ಲವೂ ಸಾಧ್ಯ. ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು, ನಮ್ಮ ರೋಗಗಳು, ನಮ್ಮ ನಿರಾಸೆಗಳು ನಮ್ಮ ಜೀವನದಲ್ಲಿ ಒಡೆದು ಹಾಕಲು ಸಾಧ್ಯ, ಒಡೆದು ಓಡಿಸಲು ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಆಮೇನ್. ನಮಗೆ ಪ್ರಾರ್ಥಿಸೋಣ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಸಾಧ್ಯವಾಗಲಿ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಅನುಗ್ರಹವನ್ನು ತುಂಬಲಿ, ಸೌಖ್ಯವನ್ನು ನೀಡಿ, ಬಿಡುಗಡೆಯನ್ನು ನೀಡಿ, ಕೃಪೆಯಿಂದ ತುಂಬಿ ನಮ್ಮ ಜೀವನವನ್ನು ಅದ್ಭುತ ಮಾಡಲಿ. ಹಾಲೆಲೂಯಾ. ಪ್ರಾರ್ಥನೆಯೊಂದಿಗೆ ದೇವರ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.